ಫಸ್ಟ್ ಟೈಮ್ ಅಫೆಂಡರ್ಸ್ ಆಗಿದ್ದರೂ ಕೂಡ ಇವ್ರು ಲಾಂಗ್ ಯಾಕೆ ಮನೇಲಿ ಇಟ್ಕೊಂಡಿದ್ರು, ಚಾಕು ಯಾಕೆ ಮನೇಲಿ ಇಟ್ಕೊಂಡಿದ್ರು ಅನ್ನೋದು ನಮಗೆ ಪ್ರಶ್ನೆ ಇದೆ. ಹಾಗಾಗಿ ಅವರಿಗೆ ಪೊಲೀಸ್ ಭಾಷೆಯಲ್ಲಿ, ಪೊಲೀಸ್ ರೀತಿಯಲ್ಲಿ ಏನದು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡೋವಂಥದ್ದು ನಮ್ಮ ಸ್ಥಳೀಯ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ನಿನ್ನೆಲ್ಲ ಮೊನ್ನೆ ರಾತ್ರಿ ನಮ್ಮ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರಸ್ತೆಯಲ್ಲಿ ಪಟಾಕಿ ಹಚ್ಚೋ ವಿಚಾರಕ್ಕೆ, ಪಟಾಕಿ ಹಚ್ಚೋವಾಗ ಕಿರಣ್ ಕುಮಾರ್ ಅಂತ ಒಂದು ಲೋಕಲೈಟ್ ಹುಡುಗ ಪಟಾಕಿ ಹಚ್ತಿರ್ತಾನೆ. ಆ ಪಟಾಕಿ ಕಿಡಿಯಲ್ಲಿ ದಾರಿಯಲ್ಲಿ ಹೋಗ್ತಿದ್ದಂಥ ಒಂದು ಹುಡುಗನ ಮೇಲೆ ಬೀಳುತ್ತೆ. ಇಬ್ಬರಿಗೂ ಮಾತುಕತೆ ಆಗುತ್ತೆ. ಮಾತುಕತೆ ಆದಮೇಲೆ ಅವರು ಸಮಾಧಾನವಾಗಿ ಹೋಗ್ತಾರೆ. ಹೋಗಿ ಆದಮೇಲೆ ರಾತ್ರಿ ಮತ್ತೆ 10 ಗಂಟೆಯಲ್ಲಿ ಅವನು ಯಾರು ಪಟಾಕಿ ಕಿಡಿ ಬಿದ್ದಿತ್ತು ಅವನು ಅವರ ಸ್ನೇಹಿತರನ್ನ ಕರ್ಕೊಂಡು ಬಂದು ಮನೆಯಿಂದ ಒಂದು ಅರ್ಧವಾದ ಆಯುಧವನ್ನು ತಗೊಂಡು ಇವು ಹುಡುಗರ ಮೇಲೆ, ಈ ಕಿರಣ್ ಮತ್ತು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಅಲ್ಲಿ ಲೋಕಲೈಟ್ಸ್ ಎಲ್ಲ ಜನ ಎಲ್ಲ ಸೇರಿಕೊಂಡು ಆ ಹುಡುಗರನ್ನ ಹಿಡ್ಕೊಳ್ತಾರೆ. ಅಷ್ಟೊತ್ತು ನಮ್ಮದು ಹೊಯ್ಸಳ 112 ಹೋಗಿ ಅವರನ್ನು ಸೆಕ್ಯೂರ್ ಮಾಡಿಕೊಂಡು ಠಾಣೆಗೆ ಬಂದಿದ್ದಾರೆ. ಠಾಣೆಗೆ ಬಂದು ನಾವು ಅವ್ರನ್ನ ಎನ್ಕ್ವೈರಿ ಮಾಡಿ, ಎನ್ಕ್ವೈರಿ ಮಾಡಿದ ನಂತರ ಅಲ್ಲಿ ಬಂದಂಥ ಆ 3 ಜನನ ನಾವು ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ FIR ಮಾಡಿಕೊಂಡು ಮತ್ತು 307 ಸೆಕ್ಷನ್ ಅಡಿಯಲ್ಲಿ ಆ 3 ಜನನ ಬಂಧಿಸಿದ್ದೀವಿ. ಮತ್ತೆ ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇನ್ನೊಂದು ಇಬ್ಬರು ಇದ್ದರು ಅಂತ. ಅವರು ಮೈನರ್ಸ್ ಇದ್ದಾರೆ. ಮೊದಲು 3 ಜನ ಏನಿದ್ದಾರೆ, ಅರ್ಬಾಜು ಒಂದು ಅಮೀನ್ ಶರೀಫು, ಶಹದ್ ಅರ್ಬಾಜು ಮತ್ತು ಶೀದ್ ಖಾದರ್ ಅಂತ ಈ 3 ಜನನ ಮೊದಲವಾಗಿ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಈ ಮೈನರ್ಸ್ ಏನಿದ್ದಾರೆ ಇಬ್ಬರನ್ನ ನಿನ್ನೆ ಅರೆಸ್ಟ್ ಮಾಡಿದ್ದೀವಿ. ಈ ಫಸ್ಟ್ 3 ಜನ A1, A2, A3 ಏನಿದೆ ಅವರನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ತೊಗೊಳ್ತಾ ಇದ್ದೀವಿ. ತೊಗೊಂಡು ಅವರಿಗೆ ಲಾಂಗ್ ಎಲ್ಲಿಂದ ಬಂದು ಯಾವ ಪರ್ಪಸ್ಗೆ ಮನೇಲಿ ಇಟ್ಕೊಂಡಿದ್ದ ಅಂತ ಹೇಳಿ ವೆರಿಫೈ ಮಾಡ್ತಾಯಿದ್ದೀವಿ. ಮತ್ತು ಇವರು ಆ ರಸ್ತೆಯಲ್ಲಿ ಆ ಪಬ್ಲಿಕ್ಕಲ್ಲೇ ಆ ಲಾಂಗ್ ಎತ್ಕೊಂಡು ಅಷ್ಟೊಂದು ಟೆರರೈಸ್ ಮಾಡಿರೋದ್ರಿಂದ ಇವ್ರ ಮೇಲೆ ಒಂದು ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಕೂಡ ನಿರ್ದೇಶನ ಆಗಿದೆ. ಸೊ ಇನ್ನು ಮತ್ತೆ ಈಗ ಪೊಲೀಸ್ ಕಸ್ಟಡಿಗೆ ಒಂದು 4 ದಿವಸದಲ್ಲಿ ಕೇಳಿದ್ದೀವಿ. ಮೋಸ್ಟ್ಲಿ ಇವತ್ತು ನಮಗೆ ಪೊಲೀಸ್ ಕಸ್ಟಡಿಗೆ ಅವ್ರು ಬರ್ತಾರೆ. ರೀಸನ್ ಅದು ಪಟಾಕಿ ಹೊಡೆಯುವಾಗ ಪಟಾಕಿ ಕಿಡಿ ಅದು ಮೈ ಮೇಲೆ ಬಿತ್ತು ಅಂತ ಜಗಳ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀಸನ್ ಇಲ್ಲ ಅದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದು ಅವರ ಆ ರಸ್ತೆಯಲ್ಲಿ ಹೋಗೋದು ಆ್ಯಕ್ಸಿಡೆಂಟಲ್ಲು, ಆ ಟೈಮಲ್ಲಿ ಪಟಾಕಿ ಹೊಡಿತಾ ಇರೋದು ಕೂಡ ಆ್ಯಕ್ಸಿಡೆಂಟಲ್ಲು, ಬೇರೆ ಯಾವುದೂ ಉದ್ದೇಶ ಇಲ್ಲ. ಇಬ್ಬರಿಗೂ ಪರೀಕ್ಷೆ ಇಲ್ಲ. ಓಕೆ, ಯಾವ ಕೇಸಸ್ಸು ಇಲ್ಲ. ಇವರು ಫಸ್ಟ್ ಟೈಮ್ ಅಫೆಂಡರ್ಸು. ಸೊ ಅದು ಫಸ್ಟ್ ಟೈಮ್ ಅಫೆಂಡರ್ಸ್ ಆಗಿದ್ದರೂ ಕೂಡ ಇವ್ರು ಲಾಂಗ್ ಯಾಕೆ ಮನೇಲಿ ಇಟ್ಕೊಂಡಿದ್ರು, ಚಾಕು ಯಾಕೆ ಮನೇಲಿ ಇಟ್ಕೊಂಡಿದ್ರು ಅನ್ನೋದು ನಮಗೆ ಪ್ರಶ್ನೆ ಇದೆ. ಹಾಗಾಗಿ ಅವರಿಗೆ ಪೊಲೀಸ್ ಭಾಷೆಯಲ್ಲಿ, ಪೊಲೀಸ್ ರೀತಿಯಲ್ಲಿ ಏನದು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡೋವಂಥದ್ದು ನಮ್ಮ ಸ್ಥಳೀಯ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು.